ವಾಲ್ಮೀಕಿ ನಿಗಮದ ಅಧೀಕ್ಷಕ ಅಧಿಕಾರಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತ ಚಂದ್ರಶೇಖರನ ಪತ್ನಿ ಕವಿತಾ ಮಾತನಾಡಿದ್ದಾರೆ. ಯಾವುದೇ ತನಿಖೆ ಆಗಲಿ, ಆದರೆ ನನ್ನ ಪತಿಯ ಸಾವಿಗೆ ನ್ಯಾಯ ಸಿಗಬೇಕು. ಡೆತ್ ನೋಟ್ನಲ್ಲಿ ಬ್ಯಾಂಕ್ ಅಧಿಕಾರಿ ಹೆಸರನ್ನು ಉಲ್ಲೇಖಿಸಿದ್ದಾರೆ. ಕಚೇರಿಯಲ್ಲಿ ಏನಾಯಿತು ಎಂಬ ಬಗ್ಗೆ ಸತ್ಯ ಹೊರಗೆ ಬರಬೇಕು ಅಂತ ಹೇಳಿದ್ದಾರೆ. ಎಸ್ಟಿ ನಿಗಮದ ಅಧೀಕ್ಷಕ ಅಧಿಕಾರಿ ಚಂದ್ರಶೇಖರನ ಆತ್ಮಹತ್ಯೆಯ ಬಗ್ಗೆ ಪುತ್ರ ಶಶೀರ್ ಮಾತನಾಡಿದ್ದಾರೆ. ನಮ್ಮ ತಂದೆಯ ಸಾವಿಗೆ ನ್ಯಾಯ ಸಿಗಬೇಕು. ಇಬ್ಬರು ಅಧಿಕಾರಿಗಳ ಅರೆಸ್ಟ್ ಆಗಿದೆ. ಮಹಿಳಾ ಅಧಿಕಾರಿ ಅರೆಸ್ಟ್ ಆಗಿಲ್ಲ. ನಮ್ಮ ತಂದೆಯ ತಪ್ಪಿಲ್ಲ. ಸತ್ಯ ಹೊರಬರಬೇಕಾದ್ರೆ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಖಾತೆಯಿಂದ ಹಣ ವರ್ಗಾವಣೆ ಪ್ರಕರಣ ಮತ್ತಷ್ಟು ಅನುಮಾನ ಮೂಡಿಸಿದೆ. ಮೊದಲು ಮಾಹಿತಿಯೇ ಇಲ್ಲ ಎಂದಿದ್ದಂಥ ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭ್ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾಯಿಸುವಂತೆ ಸಹಿ ಹಾಕಿರುವ ದಾಖಲೆ ಬಿಡುಗಡೆಯಾಗಿದೆ. ವಾಲ್ಮೀಕಿ ಹಗರಣದ ಕಿಕ್ಬ್ಯಾಕ್ ಹಣ ದೆಹಲಿವರೆಗೂ ಕೂಡ ಮುಟ್ಟಿದೆ ಅಂತ ಅಶೋಕ್ ಆರೋಪಿಸಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಅಶೋಕ್, ಮುಂದೆ ಇದು ಕಾಂಗ್ರೆಸ್ನ ದೆಹಲಿ ನಾಯಕರ ತಲೆದಂಡವೂ ಆಗುತ್ತದೆ ಅಂತ ವಾಗ್ದಾಳಿ ನಡೆಸಿದರು. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ವಿಚಾರಕ್ಕೆ ಡಿಸಿಎಂ ಡಿಕೆ ಪ್ರತಿಕ್ರಿಯಿಸಿದ್ದಾರೆ. ನಾವು ಯಾರನ್ನೂ ರಕ್ಷಣೆ ಮಾಡೋದಿಲ್ಲ. ಬಿಜೆಪಿಯವರು ಏನು ಬೇಕಾದರೂ ಮಾಡ್ಕೊಳ್ಳಿ, ಅದು ಅವರ ರಾಜಕಾರಣ ಮಾಡ್ತಾರೆ. ಅವರು ಬೇಕಾದಷ್ಟು ವಿಚಾರಗಳಿಗೆ ನಾನು ಯಾವುದನ್ನು ಪ್ರಶ್ನೆ ಮಾಡಲ್ಲ. ಬಿಜೆಪಿ ಸರ್ಕಾರದಲ್ಲೂ ಈ ರೀತಿ ವಿಚಾರಗಳು ನಡೆದಿವೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಕೇಸ್ನಲ್ಲಿ ಇಂಥವರೇ ಎಂದು ನೇರವಾಗಿ ಹೇಳಿದರು ಎಂದು ಡಿಸಿಎಂ ಡಿಕೆ ಹೇಳಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆ, ಸಚಿವರ ವಿರುದ್ಧ ಆರೋಪದ ಬಗ್ಗೆ ದಾಖಲೆ ಇದ್ದರೆ ನಮ್ಮ ಸರ್ಕಾರ ಪಾರದರ್ಶಕವಾಗಿ ತನಿಖೆ ಮಾಡಿಸುತ್ತೆ. ಇಲ್ಲಿ ಯಾರನ್ನೂ ರಕ್ಷಿಸುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ ಎಂದು ಆರೋಪಿಸಿ ಮೈಸೂರಿನಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಮಾಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿ ಪರಿಶಿಷ್ಟ ವರ್ಗಗಳ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸುತ್ತಿರುವಂತಹ ಬಿಜೆಪಿ ಧೋರಣೆ ಖಂಡಿಸಿ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಬೀದಿಗಿಳಿದಿದೆ. ಬಳ್ಳಾರಿಯ ದುರ್ಗಮ್ಮ ದೇಗುಲದಿಂದ ಡಿಸಿ ಕಚೇರಿವರೆಗೆ ಮೌನ ಪ್ರತಿಭಟನೆ ಮಾಡಿದೆ. ವಿನಾಕಾರಣ ವಿಪಕ್ಷ ನಾಯಕರು ದುರುದ್ದೇಶದಿಂದ ನಾಗೇಂದ್ರ ರಾಜೀನಾಮೆಯನ್ನು ಕೇಳ್ತಿದ್ದಾರೆ. ಹೀಗಂತ ಆರೋಪಿಸಿ ಸಚಿವ ನಾಗೇಂದ್ರ ಬೆಂಬಲಿಗರು ಮತ್ತು ಅಭಿಮಾನಿಗಳು ಪಾದಯಾತ್ರೆ ನಡೆಸಿದರು. ಹಾಸನದ ಹೊಳೆನರಸೀಪುರದ ರೇವಣ್ಣ ನಿವಾಸ ಖಾಲಿಯಾಗಿದೆ. ಕಳೆದ 20 ದಿನಗಳಿಂದ ಯಜಮಾನರಿಲ್ಲದೆ ಮನೆ ಬಣಗುಡ್ತಾ ಇದೆ. ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಆರೋಪ ಪ್ರಕರಣದಲ್ಲಿ ಬಂಧನ ಭೀತಿಯಿಂದ ಭವಾನಿ ಮನೆ ಬಿಟ್ಟಿದ್ದಾರೆ ಎಂದು ವಿಚಾರಣೆಗೆ ಬರಬೇಕಾಗಿ ಎಸ್ಐಟಿ ನೋಟಿಸನ್ನು ಕೊಟ್ಟಿದ್ದು, ಭವಾನಿ ಎಸ್ಐಟಿ ವಿಚಾರಣೆಗೆ ಸ್ಪಂದಿಸುತ್ತಾರಾ ಕಾದು ನೋಡಬೇಕು. ಹೊಳೆನರಸೀಪುರ ಪ್ರಕರಣದಲ್ಲಿ ಪ್ರಜ್ವಲ್ ವಿಚಾರಣೆಯನ್ನು ಎಸ್ಐಟಿ ಅಧಿಕಾರಿಗಳು ಆರಂಭಿಸಿದ್ದಾರೆ. ಆದರೆ ಎಸ್ಐಟಿ ಪ್ರತಿ ಪ್ರಶ್ನೆಗೂ ಪ್ರಜ್ವಲ್ ಮರು ಪ್ರಶ್ನೆ ಹಾಕ್ತಿದ್ದಾರಂತೆ. ನನಗೆ ದೂರು ಕೊಟ್ಟ ಮಹಿಳೆ ಯಾರು ಅನ್ನೋದೇ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಎಷ್ಟು ಕೆಲಸಗಾರಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ನನ್ನ ವಿರುದ್ಧ ದೂರು ಕೊಟ್ಟವರು ಯಾರು ಅಂತ ಎಸ್ಐಟಿಗೆ ಪ್ರಜ್ವಲ್ ಪ್ರಶ್ನೆ ಮಾಡಿದಾರಂತೆ. ಸಂತ್ರಸ್ತೆಯ ಫೋಟೋ ಮುಂದಿಟ್ಟ ಎಸ್ಐಟಿಗೆ ಈಕೆ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಪ್ರಜ್ವಲ್ ಹೇಳಿದಾರಂತೆ. ಇವರನ್ನ ನಾನು ನೋಡಿಯೇ ಇಲ್ಲ. ನಾನು ಬೆಂಗಳೂರು, ಹಾಸನ, ದೆಹಲಿಯಲ್ಲಿ ಇರ್ತೇನೆ. ನನಗೆ ಯಾರು ಅನ್ನೋದೇ ಗೊತ್ತಿಲ್ಲ. ಇವರು ನನ್ನ ಬಗ್ಗೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, 4 ವರ್ಷ ಹಿಂದೆ ನಡೆದಿದೆ ಅಂತ ಹೇಳ್ತಾರೆ. ಆಗ ಯಾಕೆ ದೂರು ಕೊಟ್ಟಿರಲಿಲ್ಲ ಅಂತ ಪ್ರಶ್ನಿಸಿದ್ದಾರಂತೆ. ಅದೆಲ್ಲ ಅವನೊಬ್ಬನ ಕೆಲಸ. ಕಾರ್ತಿಕ್ ನನ್ನ ಕರೆದುಕೊಂಡು ಬಂದು ವಿಚಾರಿಸಿ ಅಂತ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ಹೇಳಿದಾರಂತೆ. ಅಲ್ಲದೆ ಆಗ ಇದಕ್ಕೆಲ್ಲ ಸರಿಯಾದ ಉತ್ತರ ಸಿಗುತ್ತೆ. ಮೊದಲು ಅವನನ್ನು ಅರೆಸ್ಟ್ ಮಾಡಿ ಕರೆತಂದು ಕೇಳಿ ಎಷ್ಟು ದುಡ್ಡು ಕೊಟ್ಟು ಇವರನ್ನ ಕರೆತಂದಿದ್ದಾನೆ ಅಂತ. ಆಗ ನಿಮಗೆ ಎಲ್ಲ ಉತ್ತರ ಸಿಗುತ್ತೆ ಅಂತ ಹೇಳಿದಾರಂತೆ. ಪ್ರಜ್ವಲ್ ಮೊಬೈಲ್ ಬಗ್ಗೆ ಪ್ರಶ್ನೆ ಮಾಡಿದ ಎಸ್ಐಟಿಗೆ, ನಾನು ಬಳಸುವಂಥ ಮೊಬೈಲ್ ಈಗ ನಿಮ್ಮ ಬಳಿ ಇದೆ. ಅದನ್ನು ಬಿಟ್ಟು ಇನ್ಯಾವ ಮೊಬೈಲ್ ಕೂಡ ನಂದಲ್ಲ. ಈ ವೇಳೆ ಮೊಬೈಲ್ ಸಂಖ್ಯೆ ಆಧರಿಸಿ ಈ ಫೋನ್ ಎಲ್ಲಿದೆ ಅಂತ ಕೇಳಿದಾಗ, ಬಹುಶಃ ಅದು ಕಳೆದೋಗಿರಬೇಕು, ನನಗೆ ಗೊತ್ತಿಲ್ಲ. ಆ ಮೊಬೈಲ್ ನಾನು ಬಳಸ್ತಲೇ ಇರಲಿಲ್ಲ. ನನ್ನ ಮೊಬೈಲ್ಗಳು PA ಬಳಿ ಇರ್ತವೆ. ಅವರೇನೋ ಕಳೆದು ಹೋಗಿದೆ ಅಂತ ಹೇಳ್ತಿದ್ದಾರೆ. ಕಳೆದ ವರ್ಷ ಅದರ ಬಗ್ಗೆ ಕಂಪ್ಲೇಂಟ್ ಕೂಡ ಆಗಿರಬೇಕು ಅಂತ ಹೇಳಿದಾರಂತೆ. ಮಂತ್ರಾಲಯದ ರಾಯರ ಮಠದ ಹುಂಡಿಗೆ ಮತ್ತೆ ಕೋಟಿ ಕಾಣಿಕೆ ಬಂದಿದೆ. 29 ದಿನದಲ್ಲಿ 2,93,11,306 ರೂಪಾಯಿ ಸಂಗ್ರಹವಾಗಿದೆ. ಅಲ್ಲದೆ 136 ಗ್ರಾಂ ಚಿನ್ನ, 1,510 ಗ್ರಾಂ ಬೆಳ್ಳಿ ಸಂಗ್ರಹವಾಗಿದೆ. ಹಾಗೆ ಸಾಲು ರಜೆ ಹಿನ್ನೆಲೆ ಭಕ್ತರು ರಾಯರ ಮಠಕ್ಕೆ ಹರಿದು ಬಂದಿದ್ದಾರೆ. ಮಣಿಪುರದಲ್ಲಿ ನೆರೆ ಬಂದಿದೆ. ಪ್ರಧಾನಿ ಧ್ಯಾನ ಮಾಡ್ತಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ಕಲಬುರಗಿಯಲ್ಲಿ ಮಾತನಾಡಿದ ಪ್ರಿಯಾಂಕ್, ಮಣಿಪುರ ಹೊತ್ತಿ ಉರಿತಿದ್ದಾಗ ಪ್ರಧಾನಿ ಹೋಗಲಿಲ್ಲ. ಪ್ರಧಾನಮಂತ್ರಿ ಧ್ಯಾನ ಮಾಡಿಕೊಳ್ತಿದ್ರು. 7 ರಿಂದ 8 ಕ್ಯಾಮೆರಾ ಬೇಕು. ಮೋದಿ ಪ್ರಧಾನಮಂತ್ರಿ ಅಲ್ಲ, ಪ್ರಚಾರ ಮಂತ್ರಿ ಅಂತ ಹೇಳಿದ್ದಾರೆ. ಬಳ್ಳಾರಿ ನಗರದ ರಾಯಲ್ ವೃತ್ತದ ಬಳಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳು ಗರ್ಜಿಸಿವೆ. ರಸ್ತೆ ಅಗಲೀಕರಣಕ್ಕೆ 2 ಜೆಸಿಬಿಗಳಿಂದ ಪಕ್ಕದ ಕಾರ್ಪೊರೇಷನ್ ಬಿಲ್ಡಿಂಗ್ ನೆಲಸಮಗೊಳಿಸಲಾಗಿದೆ. ರಾಯಲ್ ವೃತ್ತದಿಂದ ಸಂಗನಕಲ್ಲು ಮಾರ್ಗದ ರಸ್ತೆ ಅಗಲೀಕರಣ ಮಾಡ್ತಿದ್ದು, 10 ಹೋಟೆಲ್ಗಳು ರಸ್ತೆ ಪಕ್ಕದಲ್ಲಿನ ಮನೆಗಳಿಗೆ ಬಿಲ್ಡಿಂಗ್ ನೆಲಸಮಗೊಳಿಸೋದಾಗಿ ನೋಟಿಸ್ ನೀಡಿದೆ. ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋದಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದೆ. ಮೈಸೂರು ಜಿಲ್ಲೆಯ ನಂಜನಗೂಡಿನ ರಾಂಪುರ ಗ್ರಾಮದ ಜನರ ನಿದ್ದೆಗೆಡಿಸಿದ್ದ ಚಿರತೆ ಬೋನಿಗೆ ಬಿದ್ದಿದೆ. ಗಣೇಶ್ ನಾಯಕ್ ಎನ್ನುವರಿಗೆ ಸೇರಿದಂತಹ ಜಮೀನಿನಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿದೆ. ಚಿರತೆ ಸೆರೆ ಸಿಕ್ಕಿದ್ರಿಂದ ಆತಂಕಗೊಂಡಿದ್ದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿ ಸಿಬ್ಬಂದಿ ಎಣ್ಣೆ ಪಾರ್ಟಿ ಮಾಡಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ನ ಸೂರ್ಯನಗರದಲ್ಲಿ ನಡೆದಿದೆ. ಕೆಪಿಟಿಸಿಎಲ್ ಕಚೇರಿಯಲ್ಲಿ ಜೆ ರವಿಕುಮಾರ್, ಮಂಜುನಾಯಕ್, ಎ ಚಂದ್ರಶೇಖರ್, ಲೈನ್ಮ್ಯಾನ್ ರವಿ ಎನ್ನುವರು ಪಾರ್ಟಿ ಮಾಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಸ್ಥಳೀಯ ಹೋರಾಟಗಾರರು ಪರಿಶೀಲಿಸಿದಾಗ ಎಣ್ಣೆ ಪಾರ್ಟಿ ಮಾಡ್ತಿರುವುದು ಬೆಳಕಿಗೆ ಬಂದಿದ್ದು, ವಿಡಿಯೋ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.